ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಆದಯ್ಯತ್ತೋಂ ದಿಣ್ಣೋಂ ಧಿತ್ತತ್ತದಿಗಿಣತೈ ಧಿತ್ತತ್ತದಿಗಿಣತೋಂ ಧಿತ್ತತ್ತದಿಗಿಣತ. ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ. ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ, ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ, ಸುಂದರಣದಲ್ಲಿ ಗಣನಾಥ, ಸುಂದರಣದಲ್ಲಿ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಮಂಗಳ ಮಹಿಮ ಸಿರಿ ರಂಗನಾಥನ ಪಾದ, ಮಂಗಳ ಮಹಿಮ ಸಿರಿ ರಂಗನಾಥನ ಪಾದ. ಹಿಂಗದೆ ಭಜಿಪೆ ಗಣನಾಥ, ಹಿಂಗದೆ ಭಜಿಪೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ತಜ್ಜಂ ತಜ್ಜಂ ತದಿಗಿನ ತೋಂ ತದಿಗಿನ ತೈ ತದಿಗಿನ ಥ. ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ, ಪೂಜೆ ಮಾಡೋಣ ಬನ್ನಿರೆ ಗ್ರಾಮ ಕಳೆಯನ್ನು ಗಂಧ ಪುಷ್ಪ ರೂಪ ದೀಪಗಳಿಂದ. ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ. ನಾರಿಯರೆಲ್ಲ ರಾಗವ ಪಾಡುತ್ತ, ಹಾರವ ಅರ್ಪಿಸುತ್ತ, ನಾರಿಯರೆಲ್ಲ ರಾಗವ ಪಾಡುತ್ತ. ಈಶ ಕುಮಾರನ ಗೌರಿಯ ಪುತ್ರನ ಗಜಮುಖನನು ನಾವು ನೆರೆ ನಂಬಿರೇವೆಂದು ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ. ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುವುದರಿ. ಆದಿ ಗಣತ ಆದಿ ಗಣತ ಆದಿ ಗಣತ ಆದಿ ಜಿಮ್ಮಿ ಜಿಮ್ಮಿ ಚಂದಿಕ. ಆದಿ ಗಣತ ಆದಿ ಗಣತ ಆದಿ ಗಣತ ಆದಿ ಜಿಮ್ಮಿ ಜಿಮ್ಮಿ ಚಂದಿಕ. ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುವುದರಿ. ಮಂಗಳಾರತಿ ಎತ್ತಿ ಮಂಗಳವನು ಮಾಡಿ ಮಂಗ ಪುತ್ಥಳಿಗಳು ಅರ್ಚನೆಗೈಯುತ್ತ ಪೂಜೆ ಮಾಡೋಣ ಬನ್ನಿರೆ ಗಣನಾಥನ ಪೂಜೆ ಮಾಡೋಣ ಬನ್ನಿರೆ. ತಜ್ಜಂ ತಜ್ಜಂ ತದಿಗಿನ ತೋಂ ತದಿಗಿನ ತೈ ತದಿಗಿನ ಥ. ಸ್ವಾಮಿ, ಸ್ವಾಮಿ, ಇದೆಂತಹ ಸದ್ದು? ಹಾ, ಅಲ್ಲಿ ನೋಡು, ಆಕಾಶದಲ್ಲಿ ಯಾವುದೋ ವಿಶಾಲವಾದ ಪಕ್ಷಿ ಹಾರುತ್ತಿದೆ. ಹೌದಣ್ಣ, ಯಾವುದೋ ಬೃಹದಾಕಾರವಾದ ಪಕ್ಷಿ. ಇಷ್ಟು ದೊಡ್ಡದಾದ ಪಕ್ಷಿ ಇರಲು ಹೇಗೆ ಸಾಧ್ಯ? ಸ್ವಾಮಿ, ಸ್ವಾಮಿ, ಅಲ್ಲಿ ನೋಡಿ, ಆ ಪಕ್ಷಿಯನ್ನು ನೋಡಿ, ಅದು ನಮ್ಮತ್ತಲೇ ಬರುತ್ತಿದೆ. ಅಣ್ಣ,
ನನಗೇನೋ ಅನುಮಾನ ಬರುತ್ತಿದೆ. ಆ ಪಕ್ಷಿ ಯಾವುದೋ ಮಾಯಾವಿ ರಾಕ್ಷಸನಿರಬೇಕೆಂದು ಅನಿಸುತ್ತಿದೆ. ನೀವು ಆದೇಶ ಕೊಟ್ಟರೆ ನಾನು ಈಗಲೇ ಪ್ರಹಾರಕ್ಕೆ ಸಿದ್ಧನಾಗುವೆ. ನಿಲ್ಲು ಲಕ್ಷ್ಮಣ. ನನಗನ್ನಿಸುತ್ತಿದೆ ಈ ಪಕ್ಷಿಯು ನಮ್ಮ ಶುಭ ಚಿಂತಕರೇ ಇರಬೇಕೆಂದು. ಇಂತಹ ಪ್ರಚಂಡ ಪಕ್ಷಿ ನಮ್ಮ ಶುಭ ಚಿಂತಿಸುವುದೇ? ಇಲ್ಲ ಅಣ್ಣ, ಈ ವನ ಇಂತಹ ಅನೇಕ ಮಾಯಾವಿಗಳಿಂದ ತುಂಬಿದೆ. ನಿಜಕ್ಕೂ ಇದು ಅಂತಹ ಮಾಯಾವಿಗಳಲ್ಲಿ ಒಂದಾಗಿರಬೇಕು. ಇಲ್ಲ ಲಕ್ಷ್ಮಣ, ಈ ವನದಲ್ಲಿ ಈ ಜಾತಿಯ ಪಕ್ಷಿಗಳೂ ಕೂಡ ಇರುತ್ತವೆ. ಇದು ಯಾವ ಮಾಯಾವಿಯೂ ಅಲ್ಲ. ಧೈರ್ಯದಿಂದಿರು. ರಘುಕುಲಾಧೀಶ ಶ್ರೀರಾಮಚಂದ್ರ, ತಾವು ಸತ್ಯವನ್ನೇ ನುಡಿದಿದ್ದೀರ. ನನ್ನ ಪರಿಚಯ ನಿಮಗೆ ಉಂಟೆ? ಪ್ರಭು, ನಾನು ಪಕ್ಷಿರಾಜ ಜಟಾಯು. ನಿಮಗೆ ನನ್ನ ಪರಿಚಯವಿಲ್ಲದಿರಬಹುದು, ಆದರೆ ನಾನು ನಿಮ್ಮನ್ನು ತುಂಬ ಹಿಂದೆಯೇ ನೋಡಿದ್ದೇನೆ. ಅದು ಹೇಗೆ ಪಕ್ಷಿರಾಜ? ವಿವರವಾಗಿ ತಿಳಿಸುವಿರಾ? ಖಂಡಿತವಾಗಿಯೂ ಶ್ರೀರಾಮಚಂದ್ರ. ನಾನು ನನ್ನ ಈ ವಿಶಾಲ ರೆಕ್ಕೆಗಳ ಸಹಾಯದಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ಸರಾಗವಾಗಿ ಬಂದು ಹೋಗುತ್ತಿರುತ್ತೇನೆ. ಅದು ನನ್ನ ವಿಶೇಷ. ನೀವು ಮಗುವಾಗಿದ್ದಾಗ ಅಯೋಧ್ಯೆಯ ಅರಮನೆಯಲ್ಲಿ ಅಂಬೆಗಾಲಿಡಲು ಪ್ರಯತ್ನಿಸುತ್ತಿದ್ದಾಗ ನಿಮ್ಮ ಆ ಬಾಲರೂಪವನ್ನು ನಾನು ಕಂಡಿದ್ದೇನೆ ಶ್ರೀರಾಮಚಂದ್ರ. ಅಂದು ನಾನು ಕೇಳಿದ ಆ ನಿಮ್ಮ ತೊದಲು ನುಡಿಗಳು ಇವತ್ತಿಗೂ ನನ್ನ ಕರ್ಣಗಳಿಗೆ ಸಿಹಿ ಕಂಪನ್ನು ನೀಡುತ್ತಿವೆ. ಅಂದೇ ನಿಮ್ಮ ಆ ರೂಪವನ್ನು ಕಂಡ ನನಗೆ ನಿಮ್ಮೊಡನೆ ಪುತ್ರ ಪ್ರೇಮವು ಹುಟ್ಟಿತ್ತು. ಇಂದು ನಿಮ್ಮೆಲ್ಲರನ್ನೂ ಇಲ್ಲಿ ಕಂಡು ತುಂಬ ಪ್ರಸನ್ನನಾಗಿದ್ದೇನೆ. ಆದರೆ 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 ಏನು ಪಕ್ಷಿರಾಜ? ಈ ನಿಮ್ಮ ಕಷ್ಟಗಳನ್ನು ಕಂಡಾಗ ನನ್ನ ಹೃದಯಕ್ಕೆ ಬಹು ಘಾಸಿಯಾಗಿದೆ. ಅಂದು ನಿಮ್ಮ ಪಿತಾಶ್ರೀಯವರ ಮೃತ್ಯು, ಇಂದು ಈ ವನವಾಸ. ಇದೆಂತಹ ವಿಪರ್ಯಾಸ! ದುಃಖಿಸದಿರಿ ಜ್ಯೇಷ್ಠ. ನಿಮ್ಮ ಈ ಸ್ನೇಹ ನಮಗೆ ಪಿತಾಶ್ರೀಯವರ ನೆನಪುಗಳನ್ನು ತರುತ್ತಿದೆ. ನಿಮ್ಮನ್ನು ಕಂಡು ನಮ್ಮ ಎಲ್ಲ ಕಷ್ಟಗಳು ಅಳಿದು ಹೋದಂತೆ ಭಾಸವಾಗುತ್ತಿದೆ. ಈ ನಿರ್ಜನ ವನದಲ್ಲಿ ನಮಗೆ ನಿಮ್ಮ ಸಾನ್ನಿಧ್ಯದ ಅವಶ್ಯಕತೆ ಇದೆ ಪಕ್ಷಿರಾಜ. ನಮ್ಮೊಂದಿಗೆ ತಾವು ಸದಾ ಕಾಲಕ್ಕೂ ಇದೇ ಸ್ನೇಹ ವಿಶ್ವಾಸಗಳಿಂದಿರಬೇಕು. ಅವಶ್ಯವಾಗಿ ಮಗಳೇ. ನಾನಂತೂ ಪಕ್ಷಿ, ಯಾವತ್ತೂ ವಿಚಲನವೇ ನನ್ನ ಸ್ವಭಾವ. ಆದರೂ ಕಾಲಕಾಲಕ್ಕೆ ನಿಮ್ಮ ಕ್ಷೇಮ ಸಮಾಚಾರ ವಿಚಾರಿಸಲು ಆಗಾಗ ಖಂಡಿತ ಬರುತ್ತಿರುವೆ. ಪಕ್ಷಿರಾಜ, ಇಲ್ಲಿ ಯಾವುದಾದರೂ ಪ್ರಶಸ್ತವಾದ ಸ್ಥಳವನ್ನು ಸೂಚಿಸಿದರೆ ನಾವು ಅಲ್ಲಿ ನಮ್ಮ ಕುಟೀರವನ್ನು ನಿರ್ಮಿಸಿಕೊಳ್ಳುತ್ತೇವೆ. ಗೋದಾವರಿ ತಟದ ಹತ್ತಿರ ಬಹಳ ರಮಣೀಯ ಸ್ಥಳಗಳಿವೆ ಲಕ್ಷ್ಮಣ. ತಾವು ಅಲ್ಲಿ ನೆಲೆಸಬಹುದು. ಪುತ್ರಿ ಸೀತೆಗೂ ಆ ಸ್ಥಾನ ತುಂಬ ಮುದ ನೀಡಬಹುದು. ಹಾಗೆಯೇ ಆಗಲಿ ಜ್ಯೇಷ್ಠ. ಲಕ್ಷ್ಮಣ, ಅಲ್ಲಿ ನೋಡು, ಆ ಮೋಡಗಳನ್ನು ಚುಂಬಿಸುತ್ತಿರುವ ಪರ್ವತಗಳ ನೆತ್ತಿಯನ್ನು ನೋಡು. ಎಷ್ಟು ನಯನ ಮನೋಹರವಾಗಿ ಕಂಗೊಳಿಸುತ್ತಿವೆ. ಆ ಗಿರಿ ಶಿಖರಗಳ ಮೇಲೆ ಮೈ ಅರಳಿಸಿ ನಿಂತಿರುವ ವೈವಿಧ್ಯಮಯ ಹೂಗಳು ಹೇಗೆ ಶೋಭಿಸುತ್ತಿವೆ ನೋಡು. ಆಹಾ, ಹೇಮಂತ ಋತುವಿನ ಆಗಮನದಿಂದಾಗಿ ವಸುಂಧರೆ ತನ್ನ ಅತ್ಯದ್ಭುತ ಚೆಲುವಿನಿಂದ ಮೈತುಂಬಿಕೊಂಡಿದ್ದಾಳೆ. ಹೌದು ಲಕ್ಷ್ಮಣ, ಈ ಕಾರಣದಿಂದಲೇ ಈ ಋತುಮಾನದಲ್ಲಿ ಸೂರ್ಯ ಮತ್ತು ಅಗ್ನಿಯ ತಾಪವು ಮನಸ್ಸಿಗೆ ಹಿತವೆನಿಸುತ್ತದೆ. ಅರರೇ, ಅವರು ಇತ್ತ ಕಡೆಗೆ ಬರುತ್ತಿದ್ದಾರೆ. ಕಮಲ ನಯನ, ಸೂರ್ಯ ಪ್ರಭೆಯ ತೇಜಸ್ಸಿನ ಸುಂದರ ವದನ, ನೀಲಕಾಯದ ಚೆಲುವ ಬೀರುವ ಮದನ. ಆಹಾ ಆಹಾ! ಲಕ್ಷ್ಮಣ, ಯಾರಿದು? ಯಾರೀ ಕನ್ಯೆ ನಮ್ಮತ್ತಲೇ ನೋಡುತ್ತಿದ್ದಾಳೆ? ತಿಳಿಯದು ಅಣ್ಣ. ಬಲು ನಿರ್ಭಿಡೆಯ ಹೆಣ್ಣಿನಂತೆ ಕಾಣುತ್ತಿದ್ದಾಳೆ.
ಪ್ರಾಯಶಃ ಇಲ್ಲಿ ರಾಕ್ಷಸರ ಹಾವಳಿ ಇರುವುದರ ಬಗ್ಗೆ ಆಕೆಗೆ ತಿಳಿದಿಲ್ಲ ಎನಿಸುತ್ತದೆ. ನಡೆ, ಆಕೆಯನ್ನೇ ಕೇಳಿ ತಿಳಿದುಕೊಳ್ಳೋಣ. ಕನ್ಯೆ, ನೀನು ಯಾರು? ಈ ಭಯಾನಕ ಅಡವಿಗೆ ಯಾತಕ್ಕಾಗಿ ಬಂದಿರುವೆ? ಮೊದಲು ನೀವು ಹೇಳಿ, ನೀವು ಯಾರು ಎಂದು. ಈ ದಟ್ಟಡವಿಯಲ್ಲಿ ನೀವೇನು ಮಾಡುತ್ತಿದ್ದೀರಿ? ನೋಡಲು ತಪಸ್ವಿಗಳಂತೆ ಕಾಣುತ್ತಿದ್ದೀರಿ. ಆದರೆ ಭುಜದ ಮೇಲೆ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡಿರುವಿರಿ. ನಾನು ಅಯೋಧ್ಯ ನರೇಶನಾದ ಮಹಾರಾಜ ದಶರಥನ ಪುತ್ರ ರಾಮ. ರಾಮ? ರಾಮ? ಹೋ, ಹಾಗಾದರೆ ಆ ರಾಮ ನೀನೇನಾ? ಅವರ್ಯಾರು? ನಿನ್ನೊಂದಿಗಿರುವ ಆ ಬೆಳ್ಳನೆಯ ಪುರುಷ? ಈತ ನನ್ನ ಅನುಜ ಲಕ್ಷ್ಮಣ. ಇರಲಿ, ನೀನು ಇನ್ನೂ ನಿನ್ನ ಬಗ್ಗೆ ಏನೂ ಹೇಳಲಿಲ್ಲವಲ್ಲ. ನೀನು ಯಾರು? ಎಲ್ಲಿಂದ ಬಂದೆ? ಏನು ನಿನ್ನ ವಿಚಾರ? ನಿನಗೆ ರಾಕ್ಷಸರ ಭಯವಿಲ್ಲವೇನು? ನಿನ್ನಂತಹ ರೂಪಸಿಯರನ್ನು ಕಂಡರೆ ರಾಕ್ಷಸರು ಕೊಂದು ಬಿಡುತ್ತಾರಂತೆ. ನನಗೆ ಯಾರ ಭಯವೂ ಇಲ್ಲ ಕುಮಾರ. ಇನ್ನು ನೀವು ರಾಕ್ಷಸರಿಂದ ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಓಹೋ, ಹಾಗಾದರೆ ರಾಕ್ಷಸರ ಜೊತೆ ನಿನ್ನ ಮಿತ್ರತ್ವವಿದೆಯೇ? ಇಲ್ಲದೇನು? ನಾನು ಯಾರು ಎಂದು ತಿಳಿದಿದೆಯೇ? ಲಂಕಾಧಿಪತಿ, ಪ್ರಚಂಡ ಪರಾಕ್ರಮಿ ರಾವಣನ ಸಹೋದರಿ ಶೂರ್ಪಣಖಿ ನಾನು. ಜಗದ್ವಿಖ್ಯಾತನಾಗಿರುವ ಕುಂಭಕರ್ಣ ಹಾಗೂ ನೀತಿವಂತ ವಿಭೀಷಣರು ನನ್ನ ಸಹೋದರರು. ಇಂತಹವರನ್ನು ಪಡೆದ ನಾನು ಯಾರಿಂದ ಯಾಕೆ ಅಂಜಬೇಕು? ಸರಿ ಸರಿ, ಈಗ ನೀನು ಇಲ್ಲಿ ಏನು ಮಾಡುತ್ತಿರುವೆ ಕನ್ಯೆ? ನೀನೇ ರಾಕ್ಷಸರನ್ನು ಸಂರಕ್ಷಿಸುತ್ತಿರುವೆಯಾ? ನಿನ್ನ ಆಜ್ಞೆಯಿಂದಲೇ ರಾಕ್ಷಸರು ಋಷಿಮುನಿಗಳು ಹಾಗೂ ಸಜ್ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆಯೇ? ಹೌದು, ಆದರೆ ನೀವೇನೂ ಚಿಂತಿಸಬೇಕಾಗಿಲ್ಲ. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ನೀವು ಈ ದಂಡಕಾರಣ್ಯದಲ್ಲಿ ನಿರ್ಭಯದಿಂದ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸುತ್ತಾಡಬಹುದು. ಹಾಗೆಯೇ ನಾನು ಏನು ಬೇಕಾದರೂ ಮಾಡಬಹುದು. ನೀನು ನಮಗೆ ರಕ್ಷಣೆ ನೀಡುವ ಅಗತ್ಯವೇನೂ ಇಲ್ಲ ಕನ್ಯೆ. ನಮಗೆ ರಾಕ್ಷಸರ ಭಯವಿದ್ದಿದ್ದರೆ ನಾವು ಇಲ್ಲಿಗೆ ಬಂದು ಕುಟೀರ ನಿರ್ಮಿಸುತ್ತಿರಲಿಲ್ಲ. ಕುಮಾರ, ನೀನು ಬಲು ಮುಗ್ಧನಿದ್ದೀಯಾ. ನಿನ್ನ ಈ ಆತ್ಮವಿಶ್ವಾಸ ಒಂದೇ ಘಳಿಗೆಯಲ್ಲಿ ಮರೆಯಾಗಿ ಬಿಡುವುದು. ನೀನಿನ್ನೂ ಬದುಕಿದ್ದೀಯಾ ಎಂದರೆ ಅದಕ್ಕೆ ಕಾರಣ ಇದುವರೆಗೂ ಖರ ಮತ್ತು ದೂಷಣರ ದೃಷ್ಟಿ ನಿನ್ನ ಮೇಲೆ ಬಿದ್ದಿಲ್ಲ ಎಂದರ್ಥ. ಆದಾಗ್ಯೂ ನಾನು ಹಾಗಾಗಲಿ ಎಂದು ಬಯಸುವುದಿಲ್ಲ. ಹಾಗಿದ್ದಲ್ಲಿ ನಿನ್ನ ಬಯಕೆಯಾದರೂ ಏನು? ರಾಮ, ನನ್ನನ್ನು ದಿಟ್ಟಿಸಿ ನೋಡು. ನನ್ನ ರೂಪ ಲಾವಣ್ಯಗಳನ್ನು ನೋಡು. ನನ್ನಂತಹ ಚಲುವೆಯನ್ನು ಎಂದಾದರೂ ಕಂಡಿದ್ದೀಯಾ? ನಾನು ಮಾತ್ರ ನಿನ್ನ ಸಹಜತೆಯ ಸೆಳೆತಕ್ಕೆ ಮರುಳಾಗಿದ್ದೇನೆ. ನಾನು ನಿನ್ನಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನೀನೀಗಲೇ ಈ ಕೂಡಲೇ ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು. ನಿನ್ನ ಸಮಯ ವ್ಯರ್ಥ ಮಾಡದಿರು ಕನ್ಯೆ. ನಾನೀಗಾಗಲೇ ವಿವಾಹಿತ. ಆದ ಕಾರಣ
ನೀನು ನನ್ನಲ್ಲಿ ವೃಥಾ ನಿನ್ನ ಪ್ರೇಮ ನಿವೇದನೆಯನ್ನು ಮಾಡುವುದು ಸಲ್ಲದು. ಸುಳ್ಳು, ಇದು ಹಸಿ ಸುಳ್ಳು. ಸುಳ್ಳು ಹೇಳಬೇಡ ರಾಮ. ನೀವು ವಿವಾಹಿತನಾಗಿರುವುದು ಅಸಾಧ್ಯ. ಹಾಗೇನಾದರೂ ಇದ್ದಿದ್ದರೆ ನಿನ್ನ ಮಡದಿ ನಿನ್ನೊಂದಿಗೆ ಇರುತ್ತಿರಲಿಲ್ಲವೇ? ಹೇಳು ಹೇಳು ಹೇಳು, ನಿನ್ನ ಮಡದಿಯನ್ನು ನೀನೀಗ ತೋರಿಸಬಲ್ಲೆಯಾ? ಹೌದು, ತೋರಿಸಬಲ್ಲೆ. ಆಕೆ ನನ್ನೊಂದಿಗೇ ಇದ್ದಾಳೆ ಕನ್ಯೆ. ಎಲ್ಲಿ ಎಲ್ಲಿ ಎಲ್ಲಿಯೂ ಆಕೆ ಕಂಡು ಬರುತ್ತಿಲ್ಲವಲ್ಲ ರಾಮ? ಓಹೋ ಓಹೋ, ನನ್ನನ್ನು ಸಾಗ ಹಾಕಲು ಯತ್ನಿಸುತ್ತಿರುವೆಯಾ? ಸ್ವಾಮಿ, ಅಲ್ಲೇನು ಮಾಡುತ್ತಿರುವಿರಿ? ಯಾರೊಂದಿಗೆ ಮಾತನಾಡುತ್ತಿದ್ದೀರಿ? ಬಾ ಸೀತೆ, ಬಾ, ನನ್ನ ಬಳಿ ಬಾ. ನೋಡು, ಈಕೆ ನಾನೊಬ್ಬ ವಿವಾಹಿತ ಎಂದು ಎಷ್ಟು ಹೇಳಿದರೂ ನಂಬುತ್ತಿಲ್ಲ. ಯಾರೀಕೆ? ನಮ್ಮಿಂದ ಏನಾಗಬೇಕಂತೆ? ಓಹೋಹೋ, ನೀನೇನಾ ಈ ರಾಮನ ಪತ್ನಿ? ಏಕೆ? ನಿಮಗೆ ಅನುಮಾನವೇ? ಅನುಮಾನವೇನೂ ಇಲ್ಲ. ಆದರೆ ನಾನು ರಾಮನಿಗೆ ನನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಿದ್ದೇನೆ. ರಾಮ ನನ್ನನ್ನು ವರಿಸುವುದರ ಮೂಲಕ ಲಂಕಾಧಿಪತಿ ಲಂಕೇಶನ ಸಂಬಂಧಿಯಾಗುವ ಗೌರವವನ್ನು ಪಡೆದುಕೊಳ್ಳಲಿದ್ದಾನೆ. ಸಾಕು ಸಾಕು, ಮುಂದೆ ಇನ್ನೇನೂ ಹೇಳಬೇಡ. ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ. ಸಾಕು ಸಾಕು. ನಿನ್ನ ಅಪೇಕ್ಷೆ ಎಂದಿಗೂ ಈಡೇರದು ಕನ್ಯೆ. ಆದರೆ ಒಂದು ಮಾತು, ಇಲ್ಲಿ ನನ್ನ ಸಹೋದರ ಒಂಟಿಯಾಗಿದ್ದಾನೆ. ನಿನಗಿಷ್ಟವಿದ್ದರೆ ನೀನು ಅವನನ್ನು ವರಿಸಬಹುದು. ಅಣ್ಣ, ಇದೇನು ನೀವು ಏನು ಹೇಳುತ್ತಿರುವಿರಿ? ಈ ಆಟ ಇನ್ನಷ್ಟು ಸಮಯ ನಡೆಯಲಿ. ಸುಮ್ಮನಿರು ಅನುಜ. ಇದರಿಂದಲೇ ಈಕೆಯ ನಿಜ ಬಣ್ಣ ಬಯಲಾಗುವುದು. ಆದರೆ ಅಣ್ಣ, ಅದು ಹೌದಲ್ಲ. ನೀನು ಮನ್ಮಥನಂತೆ ಇದ್ದೀಯಾ? ನನ್ನ ಚೆಲುವಿನಿಂದ ನಿನಗೇನಾಗಬೇಕಾಗಿದೆ ರಮಣಿ? ಹಾಗೆ ಬಾ ದಾರಿಗೆ. ನನ್ನನ್ನು ನೀನೇ ವರಿಸು ಲಕ್ಷ್ಮಣ. ಕನ್ಯಾಮಣಿ, ನೀನೊಬ್ಬ ರಾಜಕುವರಿ, ನಾನು ಶ್ರೀರಾಮನ ಸಾಧಾರಣ ಸೇವಕ. ನೀನು ನನ್ನನ್ನು ವರಿಸಿದರೆ ಶ್ರೀರಾಮನ ದಾಸಿಯಾಗಿ ಬಿಡುತ್ತೀಯ. ಆಗ ನಿನಗೂ ನಿನ್ನ ಭ್ರಾತೃವರ್ಗದವರಿಗೂ ಹೇಗನಿಸುವುದು? ಯೋಚಿಸಿ ನೋಡು. ಇದಕ್ಕಿಂತ ಉತ್ತಮವೆಂದರೆ ನೀನು ಶ್ರೀರಾಮನೊಂದಿಗೆ ವಿವಾಹ ಮಾಡಿಕೊಂಡು ಅವರ ಕಿರಿಯ ರಾಣಿಯಾಗುವುದು ಸೂಕ್ತ. ನಿನ್ನಂತಹ ರೂಪಸಿಗೆ ಅವರೇ ಯೋಗ್ಯವರ. ನಾನು ಇದನ್ನಾಗಲೇ ರಾಮನಲ್ಲಿ ಪ್ರಸ್ತಾಪಿಸಿದ್ದೇನೆ ಲಕ್ಷ್ಮಣ. ಆತ ನನ್ನ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾನೆ. ಯಾಕೆ? ಹಾಗಿದ್ದರೆ ನಾನೇನೂ ಮಾಡಲಾಗುವುದಿಲ್ಲ ಶೂರ್ಪನಖ. ಏಕೆ ಏಕೆ ಏನೂ ಮಾಡಲಾಗುವುದಿಲ್ಲ? ಛೀ, ನೀವೆಂಥ ಪುರುಷರಿದ್ದೀರಿ? ಹೆಣ್ಣೊಬ್ಬಳ ಪ್ರೇಮ ನಿವೇದನೆಯನ್ನು ಹೀಗೆ ಅವಮಾನಿಸುತ್ತಿದ್ದೀರಿ. ಸಾಕು ಸಾಕು, ನಾನು ಏನು ಹೇಳಬೇಕೋ ಅದನ್ನು ಹೇಳಿಯಾಗಿದೆ. ಈಗ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತಾ ನನ್ನ ಕೋಪವನ್ನು ಕೆರಳಿಸಬೇಡ. ಲಕ್ಷ್ಮಣ ಲಕ್ಷ್ಮಣ, ಪ್ರೀತಿಯಲ್ಲಿ ಕೋಪಕ್ಕೆ ಜಾಗವಿರುವುದಿಲ್ಲ. ನೋಡು ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಾನು ನಿನಗೆ ಯೋಗ್ಯಳಾದ ಸ್ತ್ರೀ. ಇದೇ ಕಾರಣದಿಂದ ನನ್ನೊಂದಿಗೆ ವಿವಾಹವಾಗಿ ಈ ಅರಣ್ಯ ಜೀವನವನ್ನು ಸುಖದಿಂದ ಅನುಭೋಗಿಸು. ಶೂರ್ಪನಖ, ನೀನು ಇಲ್ಲಿಂದ ತೊಲಗುತ್ತೀಯೋ ಅಥವಾ ನಾನೇ ನಿನ್ನನ್ನು? ಅರರೇ, ನೀನು ನಿಜಕ್ಕೂ ಕೋಪಗೊಳ್ಳುತ್ತಿರುವೆ. ನೀನು ನನ್ನನ್ನು ವರಿಸುವುದರಿಂದ ಭೂಮಂಡಲದಲ್ಲಿ ನಿನ್ನ ಪ್ರತಿಷ್ಠೆ ಹೆಚ್ಚುತ್ತದೆ. ಜನ ನಿನ್ನನ್ನು ಗೌರವಿಸುತ್ತಾರೆ.
ಮತ್ತೆ ನನ್ನ ಸಹೋದರ ಲಂಕೇಶನಂತೂ ನಿನ್ನನ್ನು ತನ್ನ ಹೃದಯಕ್ಕೆ ಹತ್ತಿರವಾಗಿ ಅಪ್ಪಿಕೊಳ್ಳುತ್ತಾನೆ. ಯಾಕೆ ನಿನಗಿನ್ನೂ ತಿಳಿಯುತ್ತಿಲ್ಲ ಕಾಂತ? ನನ್ನ ಕೆಂಗಣ್ಣಿಗೆ ಗುರಿಯಾಗಬೇಡ ಶೂರ್ಪನಖ. ನನಗೆ ಸಿಟ್ಟು ಬಹಳ ಬೇಗ ಬರುತ್ತದೆ. ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ಲಕ್ಷ್ಮಣ, ನೀನೊಂದು ಸುವರ್ಣಾವಕಾಶವನ್ನು ಕಳೆದುಕೊಳ್ಳುತ್ತಿರುವೆ. ಪ್ರಾಯಶಃ ನಿನಗಿದು ತಿಳಿಯದು. ನಾನು ಬಯಸಿದರೆ ಬಲವಂತವಾಗಿಯಾದರೂ ನಿನ್ನನ್ನು ವಿವಾಹವಾಗಬಲ್ಲೆ. ಹೋಗು ಶೂರ್ಪನಖ, ಇಲ್ಲಿಂದ ಹೊರಟು ಹೋಗು. ಧಗಧಗಿಸುತ್ತಿರುವ ನನ್ನ ಕೋಪಾಗ್ನಿಗೆ ಮತ್ತೆ ಮತ್ತೆ ತುಪ್ಪ ಸುರಿಯಬೇಡ. ಈ ಕ್ಷಣ ಇಲ್ಲಿಂದ ಹೊರಟು ಹೋಗು. ಸರಿ, ಹಾಗಾದರೆ ನಾನೀಗ ರಾಮನೊಂದಿಗೆ ವಿವಾಹ ಮಾಡಿಕೊಳ್ಳುತ್ತೇನೆ. ಆದರೆ ಅದಕ್ಕೂ ಮೊದಲು ನಾನು ಆತನ ಪತ್ನಿ ಸೀತೆಯನ್ನು ಕೊಂದು ಬಿಡುತ್ತೇನೆ. ಬಳಿಕ ರಾಮನು ಇಲ್ಲ ಎನ್ನಲಾರ. ಅತ್ತಿಗೆ, ನೀವು ಹಿಂದೆ ಸರಿಯಿರಿ, ಬೇಗ ದೂರ ನಿಲ್ಲು ಶೂರ್ಪನಖ. ರಾಮಯ್ಯನಗೆ ಬೇಕು, ಸೀತೆಯು ಕೊರಗಬೇಕು. ಏಕಪತ್ನಿ ವ್ರತಧರನಿವನು, ಇವನ ಛಾಯೆ ಆಶೇಷನಾಗಿಹನು. ಶೂರ್ಪನಖ ನಾಸಿಕ ಹರಿವನು, ರಾವಣ ದ್ವೇಷಿ ಇಂದೇ ಹುಟ್ಟುವನು. ರಾವಣ ದ್ವೇಷಿ ಇಂದೇ ಹುಟ್ಟುವನು. ಲಕ್ಷ್ಮಣ, ಹೀಗೆ ಏಕಾಂತದಲ್ಲಿ ಕುಳಿತು ಏನು ಯೋಚಿಸುತ್ತಿರುವೆ? ಇನ್ನೂ ನಿನ್ನ ಕೋಪ ಆರಿಲ್ಲವೇ? ಶೂರ್ಪನಖ ನಡೆದುಕೊಂಡ ರೀತಿ ನನಗೆ ಅಸಹನೀಯವಾಗಿತ್ತು ಅಣ್ಣ. ಅದನ್ನೇ ರಾಕ್ಷಸಿ ಪ್ರವೃತ್ತಿ ಎನ್ನುವುದು. ಆಕೆ ತನ್ನ ಪ್ರವೃತ್ತಿಗನುಗುಣವಾಗಿ ನಡೆದುಕೊಂಡಿದ್ದಾಳೆ. ಎಷ್ಟೇ ಆಗಲಿ ಆಕೆ ಅಸುರ ಕನ್ಯೆಯಲ್ಲವೇ? ನಮ್ಮ ಪ್ರತಿಷ್ಠೆಗೆ ಕುಂದು ತರುವಂತಹ ಪ್ರವೃತ್ತಿಗೆ ನಾವು ಸರಿಯಾದ ಶಾಸ್ತಿ ಮಾಡಲೇಬೇಕು ಅಣ್ಣ. ನೀವು ತಡೆಯದೆ ಹೋಗಿದ್ದರೆ ನಾನು ಆಕೆಯನ್ನು ಸಂಹರಿಸಿಯೇ ಬಿಡುತ್ತಿದ್ದೆ. ಕೋಪಾವೇಶಗಳು ಯಾವ ಸಮಸ್ಯೆಗೂ ಪರಿಹಾರವಲ್ಲ ಲಕ್ಷ್ಮಣ. ನನಗೆ ಚೆನ್ನಾಗಿ ತಿಳಿದಿದೆ. ಆಕೆ ನಮ್ಮನ್ನು ಏನೂ ಮಾಡಲಾರಳು. ನನಗೂ ಅದು ತಿಳಿದಿದೆ ಅಣ್ಣ. ಆದರೆ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ನನಗೆ ಚಿಂತೆ ಇರುವುದು ಈಗ ನಡೆದ ಪ್ರಸಂಗದ ಬಗ್ಗೆ. ಆಕೆಗೆ ಅದೆಷ್ಟು ಧೈರ್ಯ! ಅತ್ತಿಗೆಯತ್ತ ತನ್ನ ಕಾಕದೃಷ್ಟಿ ಬೀರುತ್ತಾಳಲ್ಲ. ಆಕೆ ಇಡೀ ದಂಡಕಾರಣ್ಯದ ತುಂಬ ತನ್ನ ಈ ಕುಕೃತ್ಯದ ಬಗ್ಗೆ ಹೇಳಿಕೊಂಡು ತಿರುಗಾಡುತ್ತಿರುತ್ತಾಳೆ. ನಾನದನ್ನು ಕೇಳಿಸಿಕೊಂಡು ಸುಮ್ಮನಿರಬೇಕೇ? ಸಾಧ್ಯವೇ ಇಲ್ಲ. ಏನೇ ಬರಲಿ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಸ್ವಾಮಿ, ನೀವಿಬ್ಬರು ಅದ್ಯಾವ ಗಾಢ ಚರ್ಚೆಯಲ್ಲಿ ತೊಡಗಿದ್ದೀರಿ? ಅದೇ ಆ ಅಸುರ ಕನ್ಯೆ ಶೂರ್ಪನಖಿಯ ಬಗ್ಗೆ. ಆಕೆ ನಿನ್ನನ್ನು ಘಾಸಿಗೊಳಿಸಲು ಪ್ರಯತ್ನಿಸಿದಳಲ್ಲ, ಅದರ ಕುರಿತು ನಾವು ಚಿಂತಿತರಾಗಿದ್ದೇವೆ. ಚಿಂತಿತರಾಗಬೇಕಾಗಿರುವುದು ನಾವಲ್ಲ ಸ್ವಾಮಿ, ಆಕೆಗೆ ಅದೆಷ್ಟು ಧೈರ್ಯ! ಆಕೆ ನಿಮ್ಮಂಥ ಸಹೋದರರ ಪರಾಕ್ರಮವನ್ನು ಕೆಣಕಿ ಅವಮಾನಿತಳಾದಳು. ಅಂತೆಯೇ ತನಗಾದ ಅವಮಾನಕ್ಕೆ ಪ್ರತೀಕಾರವಾಗಿ ಆಕೆ ಏನು ಬೇಕಾದರೂ ಮಾಡಬಲ್ಲಳು. ನನಗನ್ನಿಸುತ್ತಿದೆ ಆಕೆ ಮತ್ತೆ ಇಲ್ಲಿಗೆ ಬಂದೇ ಬರುತ್ತಾಳೆ ಎಂದು. ಹೇ ರಾಮ, ಎಲ್ಲಿ ಅಡಗಿ ಕುಳಿತಿದ್ದೀಯೋ? ಧೈರ್ಯವಿದ್ದರೆ ಹೊರಗೆ ಬಾ, ಹೊರಗೆ ಬಾ. ಹೊರಗೆ ಬಾ ಅಂಜುಬುರುಕ, ಛೀ ಹೇಳಿ. ಆಕೆ ಇಡೀ ಸೈನ್ಯವನ್ನು ಕರೆತಂದಿದ್ದಾಳೆ ಲಕ್ಷ್ಮಣ.
ನಾನಾಗಲೇ ಹೇಳಿದೆನಲ್ಲ ಸ್ವಾಮಿ, ಶೂರ್ಪನಖ ತನಗಾದ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ. ಆಕೆ ಬಂದೇ ಬರುತ್ತಾಳೆ ಎಂದು. ಎಲ್ಲವೋ ರಕ್ಕಸ, ನಿಲ್ಲು. ನಾನು ಬರುತ್ತಿದ್ದೇನೆ. ಈ ಲಕ್ಷ್ಮಣ ಬರುತ್ತಿದ್ದಾನೆ. ಇಂತಹ ಅವಕಾಶ ತಪ್ಪಿ ಹೋಗಲು ನಾನು ಬಿಡುವುದಿಲ್ಲ. ಒಬ್ಬೊಬ್ಬರ ರುಂಡಗಳನ್ನು ಚೆಂಡಾಡಿಬಿಡುತ್ತೇನೆ. ಇನ್ನು ಈ ದಂಡಕಾರಣ್ಯ ರಾಕ್ಷಸರಿಂದ ಮುಕ್ತವಾದ ನಂತರವೇ ನನ್ನೀ ಕೋಪಾಗ್ನಿ ಆರುವುದು. ಹಾಗೇ ಆಗಲಿದೆ ಲಕ್ಷ್ಮಣ. ಆದಾಗ್ಯೂ ಅಸುರ ಸೇನೆಯನ್ನು ಅಷ್ಟು ದುರ್ಬಲ ಎಂದು ಎಣಿಸಬೇಡ. ಸಮಾಧಾನ ಚಿತ್ತದಿಂದ ಯೋಚಿಸಿ ನೋಡು. ಅವರು ಸೀತೆಯ ಮೇಲೆ ಆಕ್ರಮಣಕ್ಕೆ ಮುಂದಾಗಬಹುದು. ಹಾಗಾಗಿ ಈಗ ನಮ್ಮ ಮುಂದಿರುವ ಮುಖ್ಯ ಗುರಿ ಸೀತೆಯನ್ನು ರಕ್ಷಿಸುವುದು. ನೀನು ಸೀತೆಯನ್ನು ಕರೆದುಕೊಂಡು ಕುಟೀರದ ಒಳಗೆ ಹೋಗು. ನಾನು ಅವರನ್ನು ಎದುರುಗೊಳ್ಳುತ್ತೇನೆ. ಏಕೆ ಏಕೆ ಭಯವಾಗುತ್ತಿದೆಯೇನೋ ರಾಮ? ಹೊರಗೆ ಬಾ. ಎದುರು ಬಾ ದುಷ್ಟ ಲಕ್ಷ್ಮಣ, ಎದುರು ಬಾ. ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಆ ನಿನ್ನ ಹೆಂಡತಿ? ಎಲ್ಲಿದ್ದಾಳೆ ಆ ನಿನ್ನ ಸುಕೋಮಲ ಸ್ತ್ರೀ? ಆಕೆಯ ಸಲುವಾಗಿ ನೀನು ನನ್ನ ಸೋದರಿಯನ್ನು ಅವಮಾನಿಸಿದ್ದೀಯ. ಖರ ದೂಷಣ. ಲಕ್ಷ್ಮಣ ಶೂರ್ಪನಖಿಯೊಬ್ಬಳಿಗೆ ತನ್ನ ಶಕ್ತಿಯ ಪ್ರಖರತೆ ತಿಳಿಸಿಕೊಟ್ಟ. ಆದರೆ ನಾನು ಹಾಗೆ ಮಾಡುವುದಿಲ್ಲ. ನಿಮ್ಮೆಲ್ಲರಿಗೂ ಮೃತ್ಯುವಿನ ಮಾರ್ಗವನ್ನು ತೋರಿಸುತ್ತೇನೆ. ಈಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಆಕ್ರಮಣ ಮಾಡಿ ಆಕ್ರಮಣ ಮಾಡಿ, ಎಲ್ಲರೂ ಅವನ ಮೇಲೆ ಆಕ್ರಮಣ ಮಾಡಿ. ಇದೇನು ಇಷ್ಟೊಂದು ಪುಷ್ಪಗಳು? ಸೀತೆ, ನಾವು ಇಂದು ನಮ್ಮ ಕುಟೀರವನ್ನು ಅಲಂಕರಿಸೋಣ. ಇಂದು ತುಂಬ ಶುಭ ದಿನ. ಶುಭ ದಿನವೇ? ಏನು ವಿಶೇಷ ಇಂದು? ನಾನು ನಿನಗೆ ಹೇಳಿರಲಿಲ್ಲ. ಇದೇ ದಿನ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಿನ್ನನ್ನು ನಾನು ನನ್ನ ಸ್ವಪ್ನದಲ್ಲಿ ಕಂಡಿದ್ದೆ. ಸತ್ಯವೇ ಸ್ವಾಮಿ? ಹೌದು. ಇಷ್ಟು ಸುಂದರವಾದ ಯುವತಿ ಜಗತ್ತಿನಲ್ಲಿ ಇರುವಳೆ ಎಂದು ನನಗೆ ನಾನೇ ಪ್ರಶ್ನಿಸಿಕೊಂಡೆ. ಸಾಕು ಹೊಗಳಿಕೆ. ನನ್ನನ್ನು ಸಂತೋಷಗೊಳಿಸಲು ಇಷ್ಟೊಂದು ಸಿಹಿ ಮಾತುಗಳನ್ನಾಡುವ ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮ್ಮ ಮುಖವನ್ನು ನೋಡುತ್ತಾ ಕುಳಿತರೆ ಸಾಕು. ನನ್ನ ಆನಂದಕ್ಕೆ ಪರಿಮಿತಿಗಳೇ ಇರುವುದಿಲ್ಲ. ಓಹೋ, ಏಕೆ? ಏನಾಯಿತು ಸೀತೆ? ಒಮ್ಮೆಲೆ ಎಲ್ಲಿ ಕಳೆದು ಹೋದೆ? ಅಲ್ಲಿ ಅಲ್ಲಿ ನೋಡಿ ಸ್ವಾಮಿ. ಓ, ಅಲ್ಲಿ ಎಷ್ಟು ಸುಂದರ ಮೃಗ ಅದು. ಸ್ವರ್ಣದಂತೆ ಫಳಫಳಿಸುತ್ತಿದೆ. ಸ್ವರ್ಣ ಮೃಗ? ಆದರೆ ನಾನೆಂದಿಗೂ ಇಂಥ ಸ್ವರ್ಣ ಮೃಗವನ್ನು ನೋಡಿರಲಿಲ್ಲವಲ್ಲ. ಆ ಜಿಂಕೆಯನ್ನು ನನಗೋಸ್ಕರ ತಂದು ಕೊಡುವಿರಾ ಸ್ವಾಮಿ?
ನಾನು ಆ ಜಿಂಕೆಯ ರೂಪಕ್ಕೆ ಮನಸೋತಿದ್ದೇನೆ. ಅಣ್ಣ, ಇದು ಯಾವುದೋ ರಾಕ್ಷಸರ ಮಾಯೆ ಇರಬಹುದು. ಅಯ್ಯೋ, ನೀವು ಹೀಗೆ ಮಾತನಾಡುತ್ತಾ ನಿಂತರೆ ಆ ಸ್ವರ್ಣ ಮೃಗ ಹೊರಟು ಹೋಗಬಹುದು. ನನಗಾಗಿ ಅದನ್ನು ತಂದು ಕೊಡಿ ಸ್ವಾಮಿ. ಅತ್ತಿಗೆ, ಇಂತಹ ಮಾಯಾವಿ ಶಕ್ತಿಗಳು ಅಸುರರ ಹತ್ತಿರವೇ ಇರುತ್ತದೆ. ಲಕ್ಷ್ಮಣ, ಆ ಮೃಗ ರಾಕ್ಷಸನೇ ಆಗಿದ್ದರೆ ಅವನ ಅಂತ್ಯ ಆಗಲೇಬೇಕು. ಇಲ್ಲದಿದ್ದಲ್ಲಿ ಪಂಚವಟಿಯ ಈ ಶಾಂತಿ ಕದಡಿ ಹೋಗುತ್ತದೆ. ಹಾಗಿದ್ದರೆ ವಿಳಂಬ ಮಾಡದಿರಿ ಅಣ್ಣ. ಅತ್ತಿಗೆಯ ಆತಂಕ ಹೆಚ್ಚುತ್ತಲೇ ಹೋಗುತ್ತಿದೆ. ನಡೆಯಿರಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ನೀನು ಇಲ್ಲಿಯೇ ಇದ್ದು ಸೀತೆಯ ರಕ್ಷಣೆ ಮಾಡು. ನಾನು ಆ ಮೃಗವನ್ನು ನೋಡಿಕೊಳ್ಳುತ್ತೇನೆ. ಸರಿ ಅಣ್ಣ, ಹಾಗೆಯೇ ಆಗಲಿ. ಆಹಾ, ಇದು ನಿಜವಾಗಿಯೂ ಸ್ವರ್ಣಮೃಗ. ಹೇಗೆ ಧನಸ್ಸು ಹಿಗ್ಗಿ ಮತ್ತೆ ತನ್ನ ಸ್ಥಿತಿಗೆ ಬರುತ್ತದೆಯೋ ಹಾಗೆ ವಾಯುವಿನಂಥ ವೇಗದಲ್ಲಿ ಓಡುತ್ತಿದೆ. ಬಹುಶಃ ನಾನು ಇದರ ಹಿಂದೆ ತುಂಬ ದೂರ ಹೋಗಬೇಕಾಗಬಹುದು. ಕುಳಿತುಕೊಂಡಿತು. ಅಲ್ಲಿಯೇ ಇರು ಸ್ವರ್ಣಮೃಗ. ಬಂದೆ ನಿನ್ನ ಹಿಂದೆ. ಏ ಮೃಗವೇ, ಎಲ್ಲಿಗೆ ಓಡುತ್ತಿರುವೆ? ಹೀಗೆ ಓಡಿ ಓಡಿ ದಣಿಯದಿರು. ಶ್ರೀರಾಮ ನಿನ್ನನ್ನು ಹೀಗೆ ತಪ್ಪಿಸಿಕೊಳ್ಳಲು ಬಿಡುವನೆ? ಇದು ನಿಜವಾಗಲೂ ಯಾವುದೋ ಮಾಯಾವಿ ರಾಕ್ಷಸನಿರಬೇಕು. ಸಾಯುತ್ತಾ ಏಕೆ ಈ ಮೃಗವು ಲಕ್ಷ್ಮಣ ಹಾಗೂ ಸೀತೆ ಎಂದು ಕೂಗಿಕೊಂಡಿತು? ಅದು ನನ್ನ ಧ್ವನಿಯಲ್ಲಿ. ಓಹೋ, ಬಹುಶಃ ನನ್ನ ಧ್ವನಿ ಕೇಳಿ ಅವರಿಬ್ಬರು ಹೆದರಿಕೊಳ್ಳಲಿ ಎಂದು ಹೀಗೆ ಮಾಡಿತೆ. ನೀಚ ಮಾಯಾವಿ. ಲಕ್ಷ್ಮಣ, ನಿಮ್ಮ ಅಣ್ಣ ಯಾವುದೋ ಸಂಕಟದಲ್ಲಿ ಸಿಲುಕಿಕೊಂಡಂತಿದೆ. ಕೇಳಿಸಲಿಲ್ಲವೇ ಅವರ ಧ್ವನಿ? ಹೋಗು ಲಕ್ಷ್ಮಣ, ಬೇಗ ಹೋಗು. ನಾನು ಹೇಳಲಿಲ್ಲವೇ ಅತ್ತಿಗೆ, ಅದೊಂದು ಮಾಯಾ ಜಿಂಕೆ, ಇದೊಂದು ದುರುಳ ರಕ್ಕಸರ ಮಾಯೆ. ಅದೂ ಅಲ್ಲದೆ ನಿಮ್ಮನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಚಿಂತೆ ಮಾಡಬೇಡ ಲಕ್ಷ್ಮಣ, ನಾನು ಸುರಕ್ಷಿತವಾಗಿಯೇ ಇದ್ದೇನೆ. ಅಲ್ಲಿ ಅವರು ಎಂಥ ಸ್ಥಿತಿಯಲ್ಲಿದ್ದಾರೋ. ಬೇಗ ಹೋಗು ಲಕ್ಷ್ಮಣ, ಬೇಗ ಹೋಗು. ಆದರೆ ಅತ್ತಿಗೆ, ಸಾಕು. ಇನ್ನು ಸಮಯ ವ್ಯರ್ಥ ಮಾಡಬೇಡ ಲಕ್ಷ್ಮಣ. ನನ್ನ ಹೃದಯ ವ್ಯಾಕುಲಗೊಳ್ಳುತ್ತಿದೆ. ಕೇಳಲಿಲ್ಲವೇ ನಿನಗೆ ಅವರ ಆಕ್ರಂದನ? ಹೋಗು ಲಕ್ಷ್ಮಣ, ಬೇಗ ಹೋಗು. ಅತ್ತಿಗೆ, ಅಣ್ಣನಿಗೆ ಏನೂ ಆಗಿರಲು ಸಾಧ್ಯವಿಲ್ಲ. ನೀವು ಹೆದರದಿರಿ. ಅಣ್ಣ ಸ್ವಲ್ಪ ಸಮಯದಲ್ಲಿ ಬಂದೇ ಬರುತ್ತಾರೆ, ಇದು ಖಚಿತ. ಅಯ್ಯೋ ಲಕ್ಷ್ಮಣ, ನನಗೆ ಉಪದೇಶ ಮಾಡುತ್ತಾ ಇಲ್ಲಿಯೇ ನಿಲ್ಲದಿರು. ಅಣ್ಣನ ಸಂಕಟಕ್ಕೆ ಬಾರದಿರುವ ತಮ್ಮನಾಗದಿರು. ಹೋಗು ಲಕ್ಷ್ಮಣ, ಹೋಗು. ಅತ್ತಿಗೆ, ಅಣ್ಣ ಯೋಚಿಸಿಯೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅಯ್ಯೋ, ಭಗವಂತನಿಗೋಸ್ಕರ ಹೀಗೆ ಮಾತನಾಡುತ್ತಾ ಸಮಯ ಕಳೆಯದಿರು ಲಕ್ಷ್ಮಣ. ನಾನು ನಿನಗೆ ಯಾವ ಅಹಿತವನ್ನು ಬಯಸಿದ್ದೇನೆ? ನನಗೇಕೆ ದಂಡನೆ ನೀಡುತ್ತಿದ್ದೀಯ ಲಕ್ಷ್ಮಣ? ಹೋಗು ಬೇಗ. ಅವರಿಗೇನಾಗಿದೆಯೋ ನೋಡು. ಈಗ ನೀನು ನಿನ್ನ ಅಣ್ಣನನ್ನು ಕರೆದುಕೊಂಡು ಬರಲು ಹೋಗದಿದ್ದರೆ ನನ್ನ ಪ್ರಾಣವೇ ಹೋಗಲಿದೆ. ನಾನಿನ್ನು ಒಂದು ಕ್ಷಣವೂ ಬದುಕಿರಲಾರೆ.
ಬದುಕಿರಲಾರೆ. ಸಾಕು ಅತ್ತಿಗೆ, ಸಾಕು. ದಯಮಾಡಿ ಹೀಗೆ ಮಾತನಾಡದಿರಿ. ಹಾಂ, ನಾನು ಈಗಲೇ ಹೊರಡುತ್ತೇನೆ. ಆದರೆ ನಾನು ಹೋಗುವ ಮುನ್ನ ಕುಟೀರದ ಮುಂದೆ ರೇಖೆಯನ್ನು ಎಳೆದು ಹೋಗುತ್ತೇನೆ. ಕೃಪೆ ಮಾಡಿ ಏನೇ ಪರಿಸ್ಥಿತಿ ಬಂದರೂ ನೀವು ಈ ರೇಖೆಯಿಂದ ಆಚೆ ಬರದಿರಿ. ನಾನು ಅಣ್ಣನನ್ನು ಬೇಗನೆ ಕರೆತರುತ್ತೇನೆ. ಜೋಕೆ ಅತ್ತಿಗೆ, ಜೋಕೆ, ಧೈರ್ಯದಿಂದಿರಿ ಅತ್ತಿಗೆ. ಅಣ್ಣನಿಗೆ ಏನೂ ಆಗುವುದಿಲ್ಲ. ಪಂಚವಟಿಯಲಿ ಚಲನೇತ್ರಯ ವಂಚಿಪ ಮೃಗಬರೆ ರಾಮ. ಪಂಚವಟಿಯಲಿ ಚಲನೇತ್ರಯ ವಂಚಿಪ ಮೃಗಬರೆ ರಾಮ. ಜಯ ಜಯ ಶ್ರೀ ರಘುರಾಮ. ಜಯ ಜಯ ಸೀತಾರಾಮ. ಜಯ ಜಯ ಸೀತಾರಾಮ. ಕಾಲಭೈರವನಿಗೆ ಜಯವಾಗಲಿ. ಕಾಲಭೈರವನಿಗೆ ಜಯವಾಗಲಿ. ಈ ಹೊತ್ತಿನಲ್ಲಿ ಯಾವ ಋಷಿಗಳು ಇಲ್ಲಿಗೆ ಬಂದಿದ್ದಾರೆ? ಲಲಾಟ ಭಸ್ಮ ತ್ರಿಪುಂಡ್ರಗಳನ್ನು ಧರಿಸಿದ್ದಾರಲ್ಲ. ಕೊರಳಲ್ಲಿ ರುದ್ರಾಕ್ಷಿಯು ರಾರಾಜಿಸುತ್ತಿದೆ. ಭವಹರ ಶಂಕರ, ಶಶಿಧರ ಶೇಖರ, ಹರಭಂ ಹರಭಂ, ಭಂ ಭಂ ಭೋಲ. ಓಹೋ, ಯಾರೋ ಸಿದ್ಧರೇ ಇರಬಹುದು. ದೇವಿ ದೇವಿ, ಭವತಿ ಭಿಕ್ಷಾಂ ದೇಹಿ ದೇವಿ. ಬನ್ನಿ ಬನ್ನಿ ಮಹಾತ್ಮ, ಬನ್ನಿ. ನಾವು ಹಠಯೋಗಿಗಳು. ನಾವು ಯಾರ ಕುಟೀರದೊಳಗೂ ಪ್ರವೇಶಿಸುವುದಿಲ್ಲ. ಕುಟೀರದಿಂದ ಹೊರಬಂದು ನಮಗೆ ಭಿಕ್ಷೆ ಕೊಡಿ ದೇವಿ. ಜಯ ಜಯ ಶಂಕರ. ಯೋಗಿರಾಜ, ನಾನು ಈ ಸೀಮಾ ರೇಖೆಯಲ್ಲಿ ಬಂದಿಯಾಗಿದ್ದೇನೆ. ಇದರ ಹೊರಗೆ ಬರಲು ನನಗೆ ಸಾಧ್ಯವಿಲ್ಲ. ನೀವೇ ಇಲ್ಲಿಯವರೆಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸುವಿರಾ? ಅಸಂಭವ, ಅಸಂಭವ. ದೇವಿ, ನೀನು ರೇಖೆಗಳಲ್ಲಿ, ನಿಯಮಗಳಲ್ಲಿ ಕಟ್ಟಿ ಹಾಕಿಕೊಂಡಿರುವ ಭಿಕ್ಷೆಯನ್ನು ನಾವು ಸ್ವೀಕರಿಸುವುದಿಲ್ಲ. ಹೀಗೆನ್ನದಿರಿ ಮಹಾತ್ಮ. ಇದರಿಂದ ನನ್ನ ಅತಿಥಿ ಧರ್ಮದ ಅಪಮಾನವಾಗುವುದು. ಹಾಗೆ ನಾನು ಕುಟೀರದೊಳಗೆ ಬಂದರೆ ನನ್ನ ಧರ್ಮದ ತಿರಸ್ಕಾರವಾಗುವುದಿಲ್ಲವೇ ದೇವಿ? ನಾನು ಹೊರಡುತ್ತೇನೆ. ನಿಲ್ಲಿ ಮಹಾತ್ಮ, ನಿಲ್ಲಿ. ಹೋ, ಇದೆಂತಹ ಪರೀಕ್ಷೆ ಭಗವಂತ. ಒಂದೆಡೆ ಲಕ್ಷ್ಮಣ ರೇಖೆ, ಇನ್ನೊಂದೆಡೆ ಈ ಅತಿಥಿ. ಅತಿಥಿ ಸತ್ಕಾರಕ್ಕೂ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ನಾನು ಹೇಗೆ ಈ ಯೋಗಿಯನ್ನು ಬರಿಗೈಯಲ್ಲಿ ಕಳುಹಿಸಲು ಸಾಧ್ಯ? ಮಹಾತ್ಮ, ನಿಲ್ಲಿ ನಿಲ್ಲಿ ಮಹಾತ್ಮ. ನಾನೇ ಅಲ್ಲಿಗೆ ಬರುತ್ತೇನೆ. ದಯವಿಟ್ಟು ನನ್ನ ಭಿಕ್ಷೆಯನ್ನು ಸ್ವೀಕರಿಸಿ. ಭವಹರ ಶಂಕರ, ಶಶಿಧರ ಶೇಖರ, ಹರಭಂ ಹರಭಂ, ಭಂ ಭಂ ಭೋಲ. ಈ ವನದಲ್ಲಿ ನಾವು ನಮ್ಮ ವನವಾಸವನ್ನು ಕಳೆಯುತ್ತಿದ್ದೇವೆ ಯೋಗಿರಾಜ. ನಮ್ಮಲ್ಲಿ ದಾನ ಕೊಡಲು ಮೂಲ್ಯವಾದ ವಸ್ತುಗಳೇನೂ ಇಲ್ಲ. ಯಥಾಶಕ್ತಿ ನಾವು ಕೊಡುತ್ತಿರುವುದನ್ನು ಸ್ವೀಕರಿಸಿ ತೃಪ್ತರಾಗಿ. ಹೌದು, ನಿಮ್ಮ ಆಶ್ರಮ ಎಲ್ಲಿದೆ ಮುನಿವರ್ಯ? ನಾವೆಲ್ಲರೂ ಅಲ್ಲಿಗೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆಯುತ್ತೇವೆ. ನಾನು ವಿಶಾಲವಾದ ರಾಜಭವನದಲ್ಲಿರುತ್ತೇನೆ. ಏನಂದಿರಿ? ರಾಜಭವನದಲ್ಲಿ? ಮುನಿಗಳಾಗಿ ರಾಜಭವನದಲ್ಲಿರುವಿರಾ? ಅದು ಹೇಗೆ?
ನನ್ನ ಸತ್ಯವನ್ನು ಅರಿಯಲು ನೀನು ನನ್ನೊಡನೆ ಬರುವಂತವಳಾಗು ದೇವಿ. ಇದೇನು ಹೇಳುತ್ತಿರುವಿರಿ ಮುನಿವರ್ಯ? ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಿಮ್ಮಿಂದ ದುರಾಚಾರದ ಸುಳಿವು ಕಂಡುಬರುತ್ತಿದೆ. ಹೇಳಿ ಹೇಳಿ, ನೀವು ಯಾರು ಎಂದು. ನಾನು ಈ ತ್ರಿಭುವನಪತಿ ಲಂಕೇಶ್ವರ. ದುರಾತ್ಮ! ನಾನು ಜನಕರಾಜನ ಪುತ್ರಿ, ಶ್ರೀರಾಮನ ಧರ್ಮಪತ್ನಿ. ಅದನ್ನು ಮರೆಯಬೇಡ. ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು. ನನ್ನ ಪತಿ ಇಲ್ಲಿ ನಿನ್ನನ್ನು ಕಂಡರೆ ನಿನ್ನನ್ನು ಜೀವ ಸಹಿತ ಉಳಿಸಲಾರರು. ಸಾಕು ನಿನ್ನ ಪ್ರಲಾಪ. ನಡೆ ನಡೆ ನನ್ನೊಡನೆ. ಸ್ವಾಮಿ, ಸ್ವಾಮಿ! ಲಕ್ಷ್ಮಣ, ಲಕ್ಷ್ಮಣ! ಲಕ್ಷ್ಮಣ, ಲಕ್ಷ್ಮಣ, ಇದೇನು ಮಾಡಿಬಿಟ್ಟೆ? ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಬಂದೆಯಾ? ನಾನು ಎಣಿಸಿದ್ದೆ ಹೀಗಾಗುವುದೆಂದು. ನಾನು ಹೇಳಿರಲಿಲ್ಲವೇ ನಿನಗೆ ಸೀತೆಯ ರಕ್ಷಣೆ ಮಾಡು ಎಂದು? ಓಹ್, ಎಂತಹ ಕೆಲಸ ಮಾಡಿಬಿಟ್ಟೆ ಲಕ್ಷ್ಮಣ. ಅಣ್ಣ, ನಾನಾಗಿಯೇ ಅತ್ತಿಗೆಯನ್ನು ಬಿಟ್ಟು ಬರಲಿಲ್ಲ. ಅತ್ತಿಗೆಯ ಆತಂಕದ ನುಡಿಗಳನ್ನು ಕೇಳಿ ಸಹಿಸಲಾರದೆ ನಿಮ್ಮ ಸಹಾಯಕ್ಕಾಗಿ ಬರಬೇಕಾಯಿತು. ನಡೆ ಲಕ್ಷ್ಮಣ, ಅಲ್ಲೇನು ಅನಾಹುತವಾಗಿದೆಯೋ ನಡೆ ಬೇಗ. ಸೀತೆ, ಸೀತೆ, ಎಲ್ಲಿರುವೆ? ಭಯಭೀತಳಾಗಿ ಬಚ್ಚಿಟ್ಟುಕೊಂಡಿರುವೆಯಾ? ಓಹ್ ಸೀತೆ, ಜಾನಕಿ! ಅತ್ತಿಗೆ, ಅತ್ತಿಗೆ, ಹೆದರಬೇಡಿ. ಅಣ್ಣನಿಗೆ ಏನೂ ಆಗುವುದಿಲ್ಲ ಎಂದು ನಾನು ಎಷ್ಟು ಬಾರಿ ಹೇಳಿದರೂ ಕೇಳದೆ ನನ್ನನ್ನು ಅಣ್ಣನೆಡೆಗೆ ಕಳುಹಿಸಿದಿರಿ. ಎಲ್ಲಿರುವಿರಿ ಅತ್ತಿಗೆ, ಅತ್ತಿಗೆ? ಲಕ್ಷ್ಮಣ, ಅಲ್ಲಿ ನೋಡೋಣ ಬಾ. ಸೀತೆ, ಸೀತೆ, ಎಲ್ಲಿ ಹೋಗಿಬಿಟ್ಟೆ? ಎಲೈ ಕದಂಬ ವೃಕ್ಷವೇ, ಕದಂಬ ಪುಷ್ಪಗಳಲ್ಲಿ ಪ್ರೀತಿಯುಳ್ಳ ಆ ನನ್ನ ಪ್ರಿಯತಮೆಯನ್ನು ನೀನಾದರೂ ನೋಡಿದೆಯಾ? ಓ ಕರವೀರ ವೃಕ್ಷವೇ, ನಿನ್ನ ಪುಷ್ಪಗಳಲ್ಲಿ ಇಷ್ಟವುಳ್ಳ ಜನಕರಾಜನ ಕುವರಿಯಾದ ಜಾನಕಿಯನ್ನು ನೀನು ಕಂಡೆಯಾ? ಅಶೋಕ ವೃಕ್ಷವೇ, ಶೋಕಾವಿಷ್ಟನಾದ ನನಗೆ ನನ್ನ ಪ್ರಿಯಳನ್ನು ತೋರಿಸಿ ನಿನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊ. ಆ ಪ್ರಿಯೆ, ಮಂಗಳೇ, ನೀನೆಲ್ಲಿ ಮರೆಯಾದೆ, ನೀನೆಲ್ಲಿ ಮರೆಯಾದೆ? ಓ ಸೂರ್ಯದೇವನೇ, ಜನಗಳ ಪಾಪ ಪುಣ್ಯಗಳನ್ನು ತಿಳಿಯುವವನೇ, ಜನಗಳ ಸತ್ಯ ಹಾಗೂ ಸುಳ್ಳು ಕೃತ್ಯಗಳಿಗೆ ಸಾಕ್ಷಿಯಾಗಿರುವವನೇ, ನನ್ನ ಸೀತೆ ಎಲ್ಲಿ ಹೋದಳೆಂದು ನಿನಗೆ ತಿಳಿಯದೆ? ಎಲೈ ವಾಯುವೆ, ಸರ್ವಲೋಕಗಳಲ್ಲಿಯೂ ನಡೆಯುವ ವಿಚಾರಗಳಲ್ಲಿ ನಿನಗೆ ತಿಳಿಯದಿರುವುದು ಯಾವುದೂ ಇಲ್ಲ. ಕುಲೀನಳಾದ ನನ್ನ ಸೀತೆ ಏನಾದಳು, ಏನಾದಳು? ಯಾರಾದರೂ ತಿಳಿಸಿ. ನನ್ನ ಮನದನ್ನೇ ಎಲ್ಲಿರುವಳು, ಎಲ್ಲಿ ಹೋದಳು? ಅಣ್ಣ, ಅಲ್ಲಿ ನೋಡಿ, ಕುಳಿತಿದ್ದ ಆ ಮೃಗಗಳು ಎದ್ದು ಒಮ್ಮೆ ಆಕಾಶದೆಡೆಗೆ ಮತ್ತೊಮ್ಮೆ ದಕ್ಷಿಣ ದಿಕ್ಕಿನತ್ತ ನೋಡುತ್ತಿವೆ. ಆಯಿತು, ನಡೆ ಲಕ್ಷ್ಮಣ, ಆ ದಕ್ಷಿಣ ದಿಕ್ಕಿನೆಡೆಗೆ ಹೋಗೋಣ. ನಮಗೆ ಜಾನಕಿಯ ಸುಳಿವು ಸಿಗಬಹುದು. ಅಣ್ಣ, ಇಲ್ಲಿ ಒಂದು ಕುಟೀರವೂ ಕಾಣುತ್ತಿಲ್ಲ, ಜನಮುನಿಗಳ ಸಂಚಾರವೂ ಇಲ್ಲ. ಮುಂದೆ ಅರಣ್ಯದ ದಟ್ಟತೆಯೂ ಹೆಚ್ಚುತ್ತಿದೆ. ಸಂಧ್ಯಾಕಾಲ ಕಳೆದು ಇರುಳು ಪ್ರಾರಂಭವಾಗುತ್ತಿದೆ. ಲಕ್ಷ್ಮಣ, ಈ ಕತ್ತಲೆಯಲ್ಲಿಯೇ ನಮಗೆ ಬೆಳಕು ಕಾಣಲಿದೆ. ಆ ಬೆಳಕಿನ ಸಹಾಯದಿಂದಲೇ ನಾವು ನಮ್ಮ ಕಾರ್ಯದಲ್ಲಿ ಸಫಲರಾಗಲಿದ್ದೇವೆ. ಬಹುಶಃ ಈ ದಟ್ಟ ಅರಣ್ಯದಲ್ಲಿಯೇ ನಮಗೆ ಜಾನಕಿ ಸಿಕ್ಕರೂ ಸಿಗಬಹುದು. ಹೌದಣ್ಣ, ಹಾಗೆಯೇ ಆಗುವುದು. ನಾವು ಸಾವಧಾನವಾಗಿ ಮುಂದಕ್ಕೆ ಹೋಗಬೇಕು. ಯಾವ ಸಮಯದಲ್ಲಿ ಏನಾಗುವುದೆಂದು ಹೇಳಲಾಗದು.
ಎಚ್ಚರಿಕೆಯಿಂದ ನಡೆ ಲಕ್ಷ್ಮಣ. ಇಲ್ಲೇ ಎಲ್ಲೋ ರಾಕ್ಷಸರಿರಬಹುದೆಂಬ ಸಂದೇಹ ಬರುತ್ತಿದೆ ನನಗೆ. ಅಣ್ಣ, ಈಗ ನನ್ನ ಮುಂದೆ ಬರುವ ರಾಕ್ಷಸರು ಬದುಕಲಾರರು. ಅವರ ಸರ್ವನಾಶ ನಿಶ್ಚಿತ. ಏಯ್, ಯಾರು ನೀನು ಮಾಯಾವಿ? ಧೈರ್ಯವಿದ್ದರೆ ನನ್ನ ಎದುರಿಗೆ ಬಾ. ಏಕೆ ಹೇಡಿಗಳ ಹಾಗೆ ಅವಿದು ಕುಳಿತಿರುವೆ? ಯಾವ ರಾಕ್ಷಸರಿಗೂ ಮುಂದೆ ಬಂದು ಪ್ರಹಾರ ಮಾಡುವ ಗುಂಡಿಗೆ ಇಲ್ಲವೇ? ಹೌದು ಲಕ್ಷ್ಮಣ, ನಾವು ಅಂದುಕೊಂಡ ಹಾಗೆಯೇ ಆಯಿತು. ಇಲ್ಲೇ ಎಲ್ಲೋ ಇದ್ದಾನೆ ಆ ರಾಕ್ಷಸ. ಇವನು ಯಾರೋ ದೊಡ್ಡ ಮಾಯಾವಿ. ಅದಕ್ಕೆ ನೋಡು, ತನ್ನ ಮಾಯಾವಿ ಶಕ್ತಿಗಳ ಪ್ರದರ್ಶನ ಮಾಡುತ್ತಿದ್ದಾನೆ. ಹೌದು ಅಣ್ಣ, ನನಗೆ ಮಾಯಾಹರಣ ಅಸ್ತ್ರದ ಪ್ರಯೋಗ ಮಾಡಲು ಅಪ್ಪಣೆ ಕೊಡಿ. ಈಗಲೇ ಅವನ ಮಾಯಾಶಕ್ತಿಯನ್ನು ಅಡಗಿಸುತ್ತೇನೆ. ಆಗಲಿ, ಹೂಡು ಬಾಣವನ್ನು. ತೆಗೆದುಕೋ ಮಾಯಾವಿ. ಈಗ ನೀನು ನಮ್ಮಿಂದ ಅಡಗಿಕೊಳ್ಳಲು ಸಾಧ್ಯವಿಲ್ಲ. ಅಣ್ಣ, ನಿಮಗೆ ಕಾಣುತ್ತಿದೆಯೇ? ಹೌದು ಲಕ್ಷ್ಮಣ, ನಾನು ಮೊದಲ ಬಾರಿಗೆ ಇಂತಹ ರಾಕ್ಷಸನನ್ನು ನೋಡುತ್ತಿರುವೆ. ಅವನಿಗೆ ರುಂಡವೇ ಇಲ್ಲ, ಕೇವಲ ಮುಂಡ ಗೋಚರಿಸುತ್ತಿದೆ. ಬನ್ನಿ, ನಾನು ಕಬಂಧ. ಕಬಂಧನ ಮನಸ್ಸು ರಕ್ತ ಕುಡಿದೇ ಶಾಂತವಾಗುತ್ತದೆ. ಅಣ್ಣ ನೋಡಿ, ಇವನೆಂಥ ರಾಕ್ಷಸ! ಅವನ ರುಂಡ ಮುಂಡದಲ್ಲಿದೆ. ಹೌದು, ಅದಕ್ಕೆ ಇವನ ಹೆಸರು ಕಬಂಧ ಎಂದು. ಎಂಥ ಬಲಿಷ್ಠ ದೇಹಗಳು ನಿಮ್ಮದು! ಬರೀ ಬಡಕಲು ಋಷಿಮುನಿಗಳನ್ನು ಭುಂಜಿಸಿದ್ದ ನನಗೆ ಇಂದು ಮೃಷ್ಟಾನ್ನ ಭೋಜನ ಸಿಗಲಿದೆ. ಬನ್ನಿ, ನಿಮ್ಮನ್ನು ಅಂತ್ಯಗೊಳಿಸಿ ನಾನು ಭಾರೀ ಭೂರಿ ಭೋಜನವನ್ನು ಮಾಡುತ್ತೇನೆ. ಅಣ್ಣ, ಅವನು ಮುಂದೆ ನುಗ್ಗುತ್ತಿದ್ದಾನೆ. ಬರಲಿ ಬರಲಿ, ಮುಂದೆ ನುಗ್ಗದೆ ಅವನ ಮೃತ್ಯು ಹೇಗಾಗುವುದು? ಸಾವಧಾನನಾಗು ಲಕ್ಷ್ಮಣ. ಬಾ ಮಾನವ, ಬಾ, ಬಂದು ಸಿಕ್ಕಿಕೋ ನನ್ನ ಭುಜ ಪಾಶಗಳಲ್ಲಿ. ಅಣ್ಣ, ಜೋಕೆ, ಅವನ ಕೈಗಳು ವಿಶಾಲ ರೂಪುಗೊಂಡು ನಮ್ಮತ್ತಲೇ ಬರುತ್ತಿವೆ. ಅಬ್ಬಾ, ಇವನೆಂಥ ರಾಕ್ಷಸ! ಅಯ್ಯೋ, ನನ್ನ ಉಸಿರು ಕಟ್ಟುತ್ತಿದೆ. ಲಕ್ಷ್ಮಣ, ಹಿಂದೆ ಸರಿ, ಇನ್ನೂ ಹಿಂದೆ ಸರಿ, ಇನ್ನೂ ಹಿಂದೆ. ಅಣ್ಣ, ಪ್ರಹಾರ ಮಾಡಿ. ಇವನ ಹಿಡಿತದಿಂದ ನಾನು ಉಸಿರುಗಡಲಾಗುತ್ತಿಲ್ಲ. ಅಣ್ಣ, ಧೈರ್ಯದಿಂದಿರು ಲಕ್ಷ್ಮಣ, ನಾನು ಅವನ ಕೈಗಳನ್ನು ಈಗಲೇ ಕತ್ತರಿಸುತ್ತೇನೆ. ಅಯ್ಯೋ, ಇದೇನಿದು? ನೀವು ನನ್ನ ಕೈಗಳನ್ನೇ ಕತ್ತರಿಸಿ ಬಿಟ್ಟಿರಿ. ಯಾರು ನೀವು? ನಿಮ್ಮಂತಹ ವೀರರನ್ನು ನಾನು ಎಂದಿಗೂ ಕಂಡಿಲ್ಲ. ನನ್ನ ಭುಜಗಳನ್ನು ಕತ್ತರಿಸಿ ನನಗೆ ಮುಕ್ತಿ ಕೊಡಲಿದ್ದಾರೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ನೀವು ಯಾರೆಂದು ತಿಳಿಸಿ. ಕಬಂಧ, ನಾವು ಇಕ್ಷ್ವಾಕು ವಂಶದ ಮಹಾರಾಜ ದಶರಥನ ಪುತ್ರರು. ಇವರು ನನ್ನ ಅಣ್ಣ ಶ್ರೀರಾಮ, ನಾನು ಲಕ್ಷ್ಮಣ. ನಮ್ಮ ಅತ್ತಿಗೆ ಸೀತಮ್ಮನವರನ್ನು ರಾವಣನು ಅಪಹರಿಸಿಕೊಂಡು ಹೋಗಿದ್ದಾನೆ. ನಾವು ಅವರನ್ನು ಹುಡುಕುತ್ತಾ ಈ ವನವನ್ನು ಪ್ರವೇಶಿಸಿದ್ದೇವೆ. ಆದರೆ ನೀನು ನಿನ್ನ ಕೈಗಳನ್ನು ಕಳೆದುಕೊಂಡ ಮೇಲೆ ಯಾಕೆ ಪ್ರಸನ್ನನಾಗಿರುವೆ? ನಿಮ್ಮಿಬ್ಬರಿಗೂ ನನ್ನ ಪ್ರಣಾಮಗಳು. ಆ ಕೈಗಳೇ ನನ್ನ ಬಂಧನವಾಗಿದ್ದವು. ಆದ್ದರಿಂದಲೇ ನಾನು ರಾಕ್ಷಸನಾಗಿದ್ದೆ. ನಾನೊಬ್ಬ ಶಾಪಗ್ರಸ್ತ ಗಂಧರ್ವ. ಶಾಪ? ಯಾವ ಶಾಪ? ನಾನು ಹಿಂದೆ ಪರಾಕ್ರಮಿ ಮತ್ತು ಸುಂದರ ಗಂಧರ್ವನಾಗಿದ್ದೆ. ಆದರೆ ಒಬ್ಬ ಋಷಿಯ ಶಾಪದಿಂದ ನನಗೆ ಈ ಭಯಾನಕ ರೂಪ ಪ್ರಾಪ್ತಿಯಾಗಿದೆ. ಆ ಋಷಿಯೇ ನನಗೆ ಹೇಳಿದ್ದರು, ಶ್ರೀರಾಮನೆಂಬ ದೈವ ಪುರುಷ ಇಲ್ಲಿಗೆ ಬರುತ್ತಾರೆಂದು. ಅವರು ನಿನ್ನ ಭುಜಗಳನ್ನು ಕತ್ತರಿಸಿ ನಿನಗೆ ಮೋಕ್ಷ ನೀಡುತ್ತಾರೆ. ಅದರಿಂದ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು. ಆಗಲೇ ನನಗೆ ನನ್ನ ಮೂಲ ಸ್ವರೂಪ ಸಿಗಲಿದೆ ಎಂದು ಹೇಳಿದ್ದರು.
ಆ ದಿನದಿಂದ ಶ್ರೀರಾಮನೆಂದು ತಿಳಿದು ಅದೆಷ್ಟೋ ಜನರ ಮೇಲೆ ನಾನು ಆಕ್ರಮಣ ಮಾಡಿದ್ದೇನೆ. ಅವರಿಗೆ ಸಿಟ್ಟು ಬಂದು ನನ್ನ ಭುಜಗಳನ್ನು ಕತ್ತರಿಸುವುದರಿಂದ ನನಗೆ ಮೋಕ್ಷ ಸಿಗುತ್ತದೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಇದಕ್ಕಾಗಿ ನಾನು ಎಷ್ಟೋ ಅಮಾಯಕರ ಪ್ರಾಣ ತೆಗೆದಿದ್ದೇನೆ. ನನ್ನನ್ನು ಕ್ಷಮಿಸಿ, ನನ್ನನ್ನು ಈ ಶಾಪದಿಂದ ಮುಕ್ತಿಗೊಳಿಸಿ. ಅಣ್ಣ, ನೀವು ಇವರಿಗೂ ಮುಕ್ತಿ ಕೊಡಿ. ಇವರನ್ನು ಹೀಗೆ ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಅವಶ್ಯವಾಗಿ ಲಕ್ಷ್ಮಣ, ಇವನ ಇಚ್ಛೆ ಪೂರ್ಣಗೊಳ್ಳುವುದು. ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾನೋ ಮಹಾಸಾಯಕ ಚಾರು ಚಾಪಂ ನಮಾಮಿ ರಾಮಂ ನಮಾಮಿ ರಾಮಂ ರಘುವಂಶನಾಥಂ ರಘುವಂಶನಾಥಂ. ಅಣ್ಣ, ಅಲ್ಲಿ ನೋಡಿ, ನಮ್ಮೆಡೆ ಯಾರೋ ಬರುತ್ತಿದ್ದಾರೆ. ಈ ನಿರ್ಜನವನದಲ್ಲಿ ಈ ಬ್ರಾಹ್ಮಣ ಏನು ಮಾಡುತ್ತಿದ್ದಾನೆ? ಹೌದು ಲಕ್ಷ್ಮಣ, ನಾನು ಅದನ್ನೇ ಯೋಚಿಸುತ್ತಿದ್ದೇನೆ. ಅಯ್ಯೋ, ಅದೆಷ್ಟು ಮಾಯಾವಿಗಳು ಈ ಅರಣ್ಯದಲ್ಲಿ. ಇಲ್ಲ ಲಕ್ಷ್ಮಣ, ಇವನು ನಿಜಕ್ಕೂ ಬ್ರಾಹ್ಮಣನೇ ಆಗಿರಬೇಕು. ಬಹುಶಃ ಇವನಿಂದ ನಮಗೆ ಸಹಾಯವಾಗಬಹುದೆಂದು ನನಗನ್ನಿಸುತ್ತಿದೆ ಲಕ್ಷ್ಮಣ. ಪ್ರಣಾಮಗಳು ವಿಪ್ರವರ್ಯ. ಹೀಗೆ ನಮ್ಮನ್ನು ಸಂಶಯದ ದೃಷ್ಟಿಯಿಂದ ಏಕೆ ನೋಡುತ್ತಿರುವಿರಿ? ತಾವು ಯಾರು? ನಿಮ್ಮನ್ನು ನೋಡಿದರೆ ಯಾರೋ ಮಹಾನ್ ತಪಸ್ವಿ ಇಲ್ಲವೇ ಸಾಧಕರಂತೆ ಕಂಗೊಳಿಸುತ್ತಿದ್ದೀರಿ. ಹೇಳಿ, ಹೇಗೆ ನಿಮಗೆ ನಾವು ನಿಮ್ಮ ಸೇವೆಯನ್ನು ಮಾಡಬಹುದು? ನಮಗೆ ನಿಮ್ಮ ಸೇವೆ ಬೇಡ. ನಿಮ್ಮ ಪರಿಚಯ ಹೇಳಿ. ಯಾಕೆ ನಿಮ್ಮ ಮಾತುಗಳನ್ನು ನಿಲ್ಲಿಸಿದಿರಿ? ಏನೋ ಕೇಳುತ್ತಿದ್ದಿರಲ್ಲ. ನನಗೆ ನಿಮ್ಮಿಬ್ಬರನ್ನೂ ಎಲ್ಲೋ ನೋಡಿದ ಹಾಗೆ ಅನ್ನಿಸುತ್ತಿದೆ. ಅದಕ್ಕೆ ನನ್ನ ಮಾತುಗಳು ಅರ್ಧಕ್ಕೆ ನಿಂತವು. ನಿಮ್ಮ ಪರಿಚಯ ಮಾಡಿಕೊಡಿ. ಹೌದು ಹೌದು, ನನಗೂ ನಿಮ್ಮನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದೆನಿಸುತ್ತಿದೆ. ಈ ನಿಮ್ಮ ಸಿರಿಕಂಠದಿಂದ ಹೊರಡುತ್ತಿರುವ ಸ್ವರಗಳನ್ನು ಕೇಳಿದರೆ ನಾನು ನಿಮ್ಮನ್ನು ಬಲ್ಲೆ ಎನಿಸುತ್ತಿದೆ. ಆದರೆ ನೀವು ಛದ್ಮವೇಷ ಧರಿಸಿರುವುದಂತೂ ನಿಜ ಅಲ್ಲವೇ? ಯಾಕೆ ಯಾಕೆ ನೀವು ಈ ರೂಪವನ್ನು ಧರಿಸಬೇಕಾಯಿತು? ಹಾಂ, ಗುರುತು ಸಿಕ್ಕಿದೆ, ನೆನಪಾಗಿದೆ ಪ್ರಭು. ಪ್ರಭು ಶ್ರೀರಾಮ. जय हनुमान ज्ञान गुण सागर जय कपीश तिहु लोक उजागर महावीर विक्रम बजरंगी कुमति निवारी सुमति के संगी ಹನುಮ, ಹನುಮ, ನನ್ನ ಸಖ, ನನ್ನ ಮಿತ್ರ. ಇಲ್ಲ ಪ್ರಭು, ಇಲ್ಲ. ನಾನು ನಿಮ್ಮ ಸೇವಕ ಹನುಮ. ನಾನು ನಿಮ್ಮ ದಾಸ ಹನುಮ. ಇಲ್ಲ ಹನುಮ, ನೀನು ಸಹ ಲಕ್ಷ್ಮಣ, ಭರತ, ಶತ್ರುಘ್ನರ ಹಾಗೆಯೇ ನನ್ನ ತಮ್ಮ, ನನ್ನ ಬಂಧು.
ನಿನ್ನನ್ನು ಅದೆಷ್ಟು ದಿನಗಳಿಂದ ನಾನು ನೋಡ ಬಯಸಿದ್ದೆ ಗೊತ್ತೇ? ಅಣ್ಣ, ಇವರ ಪರಿಚಯ ಮೊದಲಿನಿಂದಲೇ ಇದೆಯೇ? ಭ್ರಾತೃ ಲಕ್ಷ್ಮಣ, ನಾವೆಲ್ಲ ಚಿಕ್ಕವರಿದ್ದಾಗ ವಸಿಷ್ಠರ ಆಶ್ರಮದಲ್ಲಿ ಆಟವಾಡುತ್ತಿದ್ದೆವು. ನೆನಪಾಯಿತೇ? ಇವರು ಹನುಮ. ಹಿಂದೆ ಆಶ್ರಮದಲ್ಲಿ ವೃಕ್ಷಗಳಿಂದ ನಮಗೆ ಫಲಗಳನ್ನು ಕಿತ್ತು ಕೊಡುತ್ತಿದ್ದ ಹನುಮ. ನೆನಪಾಯಿತೇ ನಿನಗೆ? ಹಾಂ, ಈಗ ಸ್ವಲ್ಪ ಸ್ವಲ್ಪ ನೆನಪಾಗುತ್ತಿದೆ. ಆದರೆ ಪ್ರಭು, ನೀವು ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿ ಈ ದಟ್ಟಡವಿಯಲ್ಲಿ ಏನು ಮಾಡುತ್ತಿದ್ದೀರಿ? ಏಕೆ? ಏನಾಯಿತು? ನಾವು ರಾವಣನ ವಿರುದ್ಧ ಜನಸಮರ್ಥನೆ ಪಡೆಯಲು ಇಲ್ಲಿಯವರೆಗೆ ಬಂದಿದ್ದೇವೆ ಹನುಮ. ರಾವಣ ಅಂಥದ್ದೇನು ಮಾಡಿದ್ದಾನೆ ಪ್ರಭು? ನಮ್ಮ ಅನುಪಸ್ಥಿತಿಯಲ್ಲಿ ಅವನು ನಮ್ಮ ಪತ್ನಿ ಸೀತೆಯ ಅಪಹರಣ ಮಾಡಿದ್ದಾನೆ. ಹೌದೇ? ಓ, ಹಾಗೇನು? ನೀವು ಚಿಂತಿಸದಿರಿ ಪ್ರಭು. ಮಾತಾ ಜಾನಕಿಗೆ ಏನೂ ಆಗುವುದಿಲ್ಲ. ಬನ್ನಿ, ನಾನು ನಿಮ್ಮನ್ನು ರಾಜ ಸುಗ್ರೀವರ ಬಳಿಗೆ ಕರೆದೊಯ್ಯುತ್ತೇನೆ. ಅವರು ನಿಮಗೆ ಅವಶ್ಯಕವಾಗಿ ಸಹಾಯ ಮಾಡುವರು. ಬನ್ನಿ, ನೀವಿಬ್ಬರೂ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ. ಶ್ರೀರಾಮ ಪಾವನ ಚರಣ ಅಗಹರಣ ಅಗಹರಣ ಕೌಸಲ್ಯಾಭರಣ ಜಗತ್ತಾರಣ ಶ್ರೀರಾಮ ಪಾವನ ಚರಣ ಅಗಹರಣ ಕೌಸಲ್ಯಾಭರಣ ಜಗತ್ತಾರಣ ಧರಣಿ ಮಕ್ಕಳು ಪೇಳಿ ಕೇಳಿದ ಧರಣಿ ಮಕ್ಕಳು ಪೇಳಿ ಕೇಳಿದ ಶ್ರೀರಾಮ ರಾಮಾಯಣ ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಕಾರಣ ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಕಾರಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಘುವೀರ ಸಮರ್ಥ. ಮಹಾರಾಜ ಸುಗ್ರೀವ, ಇವರು ಅಯೋಧ್ಯೆಯ ರಾಜಕುಮಾರರು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ. ಇವರಿಗೆ ನಿಮ್ಮ ಸಹಾಯ ಬೇಕು. ಶ್ರೀರಾಮಚಂದ್ರ, ಇದು ನನ್ನ ಸೌಭಾಗ್ಯವೇ ಸರಿ. ನಿಮಗೆ ಈ ಋಷ್ಯಮುಖಿ ಪರ್ವತಕ್ಕೆ ಸ್ವಾಗತ. ಹೇಳಿ, ಹೇಗೆ ನಾವು ನಿಮ್ಮ ಸೇವೆಯನ್ನು ಮಾಡಬಹುದು? ಸುಗ್ರೀವರಾಜ, ನಾವು ಲಂಕಾಪತಿ ರಾವಣನ ಅತ್ಯಾಚಾರಗಳನ್ನು ಧ್ವಂಸ ಮಾಡಲು ಹೊರಟಿದ್ದೇವೆ. ಅವನು ನನ್ನ ಭಾರ್ಯ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ. ಅದು ನಮ್ಮ ಅನುಪಸ್ಥಿತಿಯಲ್ಲಿ ಹೇಳಿಯಂತೆ ಬಂದು. ಹಾಗಿದ್ದರೆ ನಮ್ಮ ಹಾಗೂ ನಿಮ್ಮ ಅವಸ್ಥೆ ಒಂದೇ ಆಗಿದೆ ಶ್ರೀರಾಮ. ನನಗೆ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ನನ್ನ ಅವಶ್ಯಕತೆ ಇದೆ. ಏನು? ನಿಮ್ಮ ಪತ್ನಿಯನ್ನು ಆ ರಾವಣನು? ಇಲ್ಲ, ನನ್ನ ಪತ್ನಿಯನ್ನು ರಾವಣನಲ್ಲ, ನನ್ನ ಸ್ವಂತ ಅಣ್ಣ ವಾಲಿ ತನ್ನ ವಶದಲ್ಲಿರಿಸಿಕೊಂಡಿದ್ದಾನೆ. ಆತ ವಿನಾಕಾರಣ ನನ್ನ ಪ್ರಾಣದ ಹಿಂದೆ ಬಿದ್ದಿದ್ದಾನೆ. ನನ್ನ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ. ನಾನು ಹೀಗೆ ತಲೆಮರೆಸಿಕೊಂಡು ತಿರುಗಾಡುವ ಹಾಗೆ ಮಾಡಿದ್ದಾನೆ ಆ ವಾಲಿ. ಪ್ರಭು, ನಿಮ್ಮ ಹಾಗೂ ಮಹಾರಾಜ ಸುಗ್ರೀವರ ಬಲ ಒಂದೆಡೆ ಸೇರಿದರೆ ಅದರ ಸಮಾನರಾಗಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಭು ಶ್ರೀರಾಮ ವಾಲಿಯನ್ನು ಸಂಹರಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ರಾಜ ಸುಗ್ರೀವ ಪ್ರಭು ಶ್ರೀರಾಮನಿಗೆ ರಾವಣನ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡುವರು. ಹಾಗೆಯೇ ಆಗುವುದು ಹನುಮ. ಇದರಲ್ಲಿ ಸಂಶಯ ಬೇಡ ರಾಜ ಸುಗ್ರೀವ. ಹಾಗಾದರೆ ಉರಿಯುತ್ತಿರುವ ಈ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಶಪಥ ಮಾಡಿ ತಮ್ಮ ಮಿತ್ರತ್ವವನ್ನು ಯಾವತ್ತೂ ಮರೆಯದೆ
ಒಬ್ಬರಿಗೊಬ್ಬರು ಸಹಕರಿಸುತ್ತೇವೆಂದು ಶಪಥಗ್ರಹಣ ಮಾಡಿ. ಅವಶ್ಯವಾಗಿ ಹನುಮ. ಬನ್ನಿ ಮಹಾರಾಜ ಸುಗ್ರೀವ, ನನ್ನ ಜೊತೆ ಅಗ್ನಿಯ ಮೇಲೆ ತಮ್ಮ ಕೈಯನ್ನು ಹಿಡಿಯಿರಿ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಶ್ರೀರಾಮಚಂದ್ರನಿಗೆ ಜಯವಾಗಲಿ.